ಉಡುಪಿ ಜಿಲ್ಲೆಯ ಮಣಿಪಾಲದ ಸಮೀಪವಿರುವ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನವು ಸುಮಾರು 1100 ವರ್ಷಗಳ ಇತಿಹಾಸವಿರುವ ಅತ್ಯಂತ ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ. ಪಾಡಿ ಎಂದರೆ ಅರಣ್ಯ ಎಂದರ್ಥವಿದ್ದು, ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ಶಿವಾಲಯಕ್ಕೆ ಶಿವಪಾಡಿ ಎಂಬ ಹೆಸರು ಬಂದಿದೆ. ಪುರಾಣಗಳ ಪ್ರಕಾರ ಈ ಕ್ಷೇತ್ರವು ಭಗವಾನ್ ಪರಶುರಾಮರು ಆರಾಧನೆ ಮಾಡಿದ ಹಾಗೂ ಅರ್ಜುನನು ಪಾಶುಪತಾಸ್ತ್ರಕ್ಕಾಗಿ ತಪಸ್ಸು ಮಾಡಿದ ಪುಣ್ಯಭೂಮಿಯಾಗಿದೆ. ಹಿಂದೆ ಇಲ್ಲಿ ದನಕರುಗಳು ಮೇಯುತ್ತಿದ್ದಾಗ ಹಸುವೊಂದು ಲಿಂಗದ ಮೇಲೆ ಹಾಲನ್ನು ಸುರಿಸುತ್ತಿದ್ದನ್ನು ಕಂಡು ಈ ದೈವಿಕ ಸನ್ನಿಧಾನವು ಬೆಳಕಿಗೆ ಬಂದಿತು ಎಂಬ ಐತಿಹ್ಯವಿದೆ. ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಒಂದೇ ಗರ್ಭಗುಡಿಯಲ್ಲಿ ಶಿವ ಮತ್ತು ಶಕ್ತಿಯ ಸಂಕೇತವಾಗಿ 2 ಲಿಂಗಗಳು ಉಮಾ ಮತ್ತು ಮಹೇಶ್ವರರಾಗಿ ಇರುವುದು ಇಲ್ಲಿನ ವಿಶೇಷ. ಇತ್ತೀಚೆಗಷ್ಟೇ ಭವ್ಯವಾಗಿ ಜೀರ್ಣೋದ್ಧಾರಗೊಂಡಿರುವ ಈ ದೇವಸ್ಥಾನದಲ್ಲಿ ಶಿವಧಾರೆ ಎಂಬ ಗೋಶಾಲೆಯೂ ಇದ್ದು, ಇಲ್ಲಿ ನಡೆಯುವ ಅತಿರುದ್ರ ಮಹಾಯಾಗ ಮತ್ತು ಪ್ರತಿ ಸೋಮವಾರದ ಅನ್ನದಾನ ಸೇವೆಗಳು ಅತ್ಯಂತ ಪ್ರಸಿದ್ಧವಾಗಿವೆ.